Hello everyone, welcome to this video. Here the question belongs to CTET 2023. If 21168 that is equals to p to the power of 4, q to the power of 3, r to the power of 2, where p, q and r are prime numbers, then the value of 4 into p plus 3 into q minus 2 into r is dash. Options A is 6, B is 7, C is 2, D is 3. First we have to calculate this number factors of this number. ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಈ ಒಂದು ನಂಬರಿಗೆ ಫ್ಯಾಕ್ಟರ್ಸ್ನ ಕೊಟ್ಟಿದ್ದಾರೆ. ಆ ಫ್ಯಾಕ್ಟರ್ಸ್ನ ಕಂಡುಹಿಡಿದ್ಬಿಟ್ಟು ನಾವು ಪಿ ಕ್ಯೂ ಆರು ಪ್ರೈಮ್ ಫ್ಯಾಕ್ಟರ್ಸ್ ಆಗಿರುತ್ತೆ, ಪ್ರೈಮ್ ನಂಬರ್ಸ್ ಆಗಿರುತ್ತೆ. ಆ ಪ್ರೈಮ್ ನಂಬರ್ಸ್ನ ಹಾಕೊಂಡ್ಬಿಟ್ಟು ಈ ಒಂದು ಈಕ್ವೇಷನಲ್ಲಿ ವ್ಯಾಲ್ಯೂ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಅಷ್ಟೇ ಸಿಂಪಲ್ಲು. ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಫಸ್ಟು ಇದನ್ನು ಬರ್ಕೊಂಬಿಡೋಣ. ಗಿವನ್ ಏನು ಕೊಟ್ಟಿದ್ದಾರೆ? 1168 that is equal to p to the power of 4 into q to the power of 3 r to the power of 2. ಓಕೆ, ಏನು ಫೈಂಡ್ ಔಟ್ ಮಾಡಬೇಕು? ಟು ಫೈಂಡ್ ದ ವ್ಯಾಲ್ಯೂ ಆಫ್ ಏನು ಎದರದು 4p ಪ್ಲಸ್ 3q ಮೈನಸ್ 2r ನಮಗೆ ವ್ಯಾಲ್ಯೂ ಕಂಡುಹಿಡಿಬೇಕಾಗುತ್ತೆ. ಆಯಿತಾ? ಅದಕ್ಕೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಬೇಸಿಕ್ಕಾಗಿ ಪಿ ಮತ್ತು ಕ್ಯೂ ಮತ್ತು ಆರ್ ವ್ಯಾಲ್ಯೂ ಗೊತ್ತಿದ್ದರೆ ಮಾತ್ರ ಈ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ವಿ ಹ್ಯಾವ್ ಟು ಫೈಂಡ್ ದ ಪಿ ಕ್ಯೂ ಆರ್ ವ್ಯಾಲ್ಯೂ ಕಂಡುಹಿಡಿಬೇಕು. ಹೇಗೆ? ಬೈ ಲಾಂಗ್ ಡಿವಿಷನ್ ಮೆಥಡ್. ಪ್ರೈಮ್ ಫ್ಯಾಕ್ಟರ್ಸ್ನ ಕಂಡುಹಿಡಬೇಕು ತಾನೆ ನಾವು ಬರ್ಕೊಬೇಕು ಲಾಂಗ್ ಡಿವಿಷನಲ್ಲಿ. ಆಯಿತಾ? ಎದ್ರಲ್ಲಿ ಹೋಗುತ್ತೆ ಅಂತ ಹೇಳಬೇಕಾದ್ರೆ ಕೊನೆ ನಂಬರ್ 8 ಇರೋದ್ರಿಂದ ನಾವು ಬೇಸಿಕ್ಕಾಗಿ 2 ಇಂದ ಡಿವೈಡ್ ಮಾಡೋಣ. ಈ 1 ಅಲ್ವಾ 8, ಸೊ 2 ಇಂದ ಡಿವೈಡ್ ಮಾಡೋಣ. 2 1s 2. ನೆಕ್ಸ್ಟ್ ನಂಬರ್ 1 ಇದೆ ಅಂದರೆ 2ಗಿಂತ ಕಮ್ಮಿ ಇದೆ. ಸೊ ವಿ ಹ್ಯಾವ್ ಟು ಪುಟ್ 0 ಇಯರ್. 0 ಹಾಕೋಬೇಕು, ಯಾಕೆಂದರೆ ಇಲ್ಲಿ ನೆಕ್ಸ್ಟ್ ನಂಬರು 2ಗಿಂತ ಕಮ್ಮಿ ಇದೆ. ಸೊ ಹಾಗಾಗಿ 0ನ ಆ್ಯಡ್ ಮಾಡ್ಕೋಬೇಕು. ಇನ್ನೊಂದು ಬೇಸಿಕ್ಕಾಗಿ ಹೇಳ್ತೀನಿ ನೋಡಿ. 21168 ಕಿವಿ ಹಾಕಿ ಮಾಡಿದ್ರು ಹಾಗೆ ಆಗುತ್ತೆ. 2 1s 2 ಬರ್ಕೊಂಡ್ಬಿಡ್ತೀವಿ ನಾವು, ಆವಾಗ 0 ಆಗುತ್ತೆ. ನೆಕ್ಸ್ಟ್ ನಂಬರ್ ಇಳಿಸ್ಕೋಬೇಕು ಅಂದಾಗ ನಾವು 0 ಕಟ್ಕೊಂತಿರ್ತಾನೆ, ಹಾಗೆ ಕಟ್ಕೊಂಡು ಇಳಿಸ್ಕೊತೀವಲ್ಲ ಅದೇ ಥರನೇ ಇಲ್ಲಿ ಡೈರೆಕ್ಟ್ 0 ಹಾಕಿದ್ದೀನಿ. 2 2 5s 10, 2 3s 6, 2 4s 8. ನೆಕ್ಸ್ಟು 2 5s 10, 2 2s 4, 2 1s 2, 2 7s 14. ಆಯಿತಾ? ನೆಕ್ಸ್ಟು ಸಾರಿ ಇನ್ನೊಂದು ಸರಿ ಮಾಡ್ತೀನಿ. 21168 ಅಲ್ವಾ? 2 1s 2, 0 ಕೊಟ್ಕೊತೀನಿ. 2 5s 10, ಇಲ್ಲಿ 16 ಆಗುತ್ತೆ. 16 ಆದರೆ 2 8s 16, 2 4s 8. ನೆಕ್ಸ್ಟು 2 5s 10, ಇಲ್ಲಿ ಮುಗೀತು. 2 2s 4, 2 2s 4, ಇದು 18 ಆಗುತ್ತೆ. 2 9s 18. ನೆಕ್ಸ್ಟು 2 2s 4. ನೆಕ್ಸ್ಟ್ 2 ಇಂದನೇ ಹೋಗುತ್ತೆ. 2 2s 4, 2 6 12, 2 4s 8, 2 6 12 ಆಗುತ್ತೆ. 2 1s 2, 3s 6, 2 2s 4, 2 3s 6. 3 ಇರೋದ್ರಿಂದ ನಾನು 3 ಹಾಕ್ಕೊತೀನಿ. 3 6 12, ಒಂದು ಈ ಕಡೆ ಹೋಗುತ್ತೆ. 3 6 ಅಲ್ಲ 3 4s 3 4s 3 4s 3 1s. ನೆಕ್ಸ್ಟ್ 3ನೇ ಆಗುತ್ತೆ, ಯಾಕೆಂದರೆ ಈವನ್ ನಂಬರ್ ಇರೋದ್ರಿಂದ 3 1s 3, ಮತ್ತು ಈ ಕಡೆ ಹೋಗುತ್ತೆ. 3 1s 3, ಇದು 14 ಆಗುತ್ತೆ. 4s 3 4s 12, 3 1s 3, 21 ಆಗುತ್ತೆ. 3 7s 21, ಮತ್ತು ಇಲ್ಲಿ 7 ಇರೋದ್ರಿಂದ ಇಲ್ಲಿ 14 ಇರೋದ್ರಿಂದ 7 2s 14, ಇಲ್ಲಿ 7 1s ಸಾರಿ ಇಲ್ಲಿ 7 ಬೇಡ 3 ಹಾಕ್ಕೊತೀನಿ. 3 4s 12, 3 4s 12, 2 ಅದೇ 3 9s 27, 7 7s 49. ಪ್ರೈಮ್ ಫ್ಯಾಕ್ಟರ್ ಎಷ್ಟು ಬರುತ್ತೆ ಅಂತಂದರೆ 2. ಇಲ್ಲಿಗೆ ನಾವು ನೋಡ್ಕೋಬೇಕು, ಇಲ್ಲಿ 4 ಬರುತ್ತಲ್ವ, 4 ಪವರ್ ಬರೋ ಹಾಗೆ ನಾವು ಡಿವಿಷನ್ ಮಾಡ್ಕೋಬೇಕು. 1 2 3 4 ಅಂದರೆ ಇದು 4 ಇದೆ, ಇದು 3 ಇದೆ, ಇದು 2 ಇದೆ. ಅಂದರೆ ಇದು ಪಿ ಟು ದಿ ಪವರ್ ಆಫ್, ಇದು ಕ್ಯೂ ಟು ದಿ ಪವರ್ ಆಫ್, ಇದು ಆರ್ ಟು ದಿ ಪವರ್ ಆಫ್ ಅಂತ ಆಯಿತು. ಈಗ ಪಿ ವ್ಯಾಲ್ಯೂ ಗೊತ್ತಾಯ್ತು ನಮಗೆ. 2 ಟು ದಿ ಪವರ್ ಆಫ್ 4, ಕ್ಯೂ ಅಂದರೆ 3 ಟು ದಿ ಪವರ್ ಆಫ್ 3, ಆರ್ ಅಂದರೆ 7 ಟು ದಿ ಪವರ್ ಆಫ್ 2. ಇವಾಗ ಈ ಒಂದು ಈಕ್ವೇಷನಲ್ಲಿ ಮಾಡ್ತಾ ಹೋಗೋಣ. 4 ಇಂಟು 2 ಪ್ಲಸ್ 3 ಇಂಟು ಕ್ಯೂ ವ್ಯಾಲ್ಯೂ ಎಷ್ಟು 3 ಮೈನಸ್ 2 ಇಂಟು 7. ಇವಾಗ 8 ಆಗುತ್ತೆ. 3 3s 9 ಆಗುತ್ತೆ. 2 7s 14 ಆಗುತ್ತೆ. ಇವಾಗ ಏನಾಗುತ್ತೆ 17 ಮೈನಸ್ 14 ಆಗುತ್ತೆ.